ಸುಳ್ಳು ಮೋಸ ವಂಚನೆಗಳು ತುಂಬಿದ ಈ ನಿತ್ಯದ ಬದುಕಿನ ಜೊತೆಗ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ ಬರಲೇ ಇಲ್ಲ. ಆ ಸುಮಾರಕ್ಕ ಅವರ ಅಣ್ಣ ತಮ್ಮಂದ್ರು ಸಹಿತ ಅವ್ರ ಕೈ ಕೊಟ್ಟಿದ್ರು. ನಾವು ಮಾಡ್ತಿರೋದು ಸಣ್ಣ ಅನಿಸ್ತಿದೆ ನಿನಗ? ಅವ್ನು ನೋಡಿದ್ರೆ ಕೆಟ್ಟ ಅನಿಸ್ತದ. ಬಾ ಏ ತಮ್ಮ, ಆಸ್ತಿ ಪಾಸ್ತಿ ವಿಚಾರಕ್ಕೆ ಬಂದಾಗ ಇಲ್ಲಿ ಸಂಬಂಧಗಳನ್ನ ಲೆಕ್ಕ ಹಾಕ್ಬಾರ್ದು, ಒಂದಷ್ಟ ಬಾಚ್ಕೋಬೇಕು. ಅವನು ತಿಳಿದಂಗ ಅವನ್ ಕೈಯಾಗ ಒಂದ್ ಸಹಿ ಮಾಡಿಸ್ಕೊಂಡು ಆಸ್ತಿ ಪಾಸ್ತಿ ಎಲ್ಲ ಲಪ್ತಾಯಿಸೋಣ, ಅವನ್ ಕೈಗ ಚಿಪ್ ಕೊಡೋಣ. ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಕ್ಕ ಅವ್ರು ಕೆಟ್ಟ ಅನ್ಸ್ಲಿಲ್ಲ. ಆದ್ರ ಮನುಷ್ಯರೆಂಬುವರ, ವಿಶೇಷತಃ ತನ್ನವರೆಂಬುವರ ಸಣ್ಣತನ ಅಕೃತತನ ನೋಡಿ ಪಾಪ ಅವ್ರು ಗಾಬರಿ ಆಗ್ಬಿಟ್ಟಿದ್ರು. ಒಮ್ಮೊಮ್ಮೆ ತಾವ್ ಒಬ್ರೇ ಇದ್ದಾಗ ಸುಳ್ಳು ಸುಳ್ಳು ಈ ಪಂಚಮಹಾಭೂತಗಳೆಲ್ಲ ಸುಳ್ಳು. ಮನುಷ್ಯನ ಬರೇ ಮಣ್ಯಾಗ ಮಾಡಲ್ಲ, ಬರೇ ಮಣ್ಣು. ಆಕಾಶ ಕರುಣೆ ಆಪ್ ಎಲ್ಲದ ಎಲ್ಲ ಬರೀ ಸುಳ್ಳು ಸುಳ್ಳು. ಈ ಅಕರಾಳ ವಿಕರಾಳಗಳನ್ನೆಲ್ಲ ತೊರೆದು ಮನುಷ್ಯ ಒಬ್ಬ ಆರನೇ ಭೂತ ಆಗ್ಲಿಕ್ಕೆ ಹತ್ಯಾನ. ಮನುಷ್ಯ ಒಬ್ಬ ಆರನೇ ಭೂತ ಆಗ್ಲಿಕ್ಕೆ ಹತ್ಯಾನ. ಸಾಗುತ್ತಿದೆ ಜೀವನ, ಸಾಗುತ್ತಿದೆ ಜೀವನ, ಆಸೆಗಳ ದೂರಲಿ ಗೆಲ್ಲುವ ತವಕದಲ್ಲಿ, ಆಸೆಗಳ ದೂರಿಯಲ್ಲಿ ಗೆಲ್ಲುವ ತವಕದಲ್ಲಿ, ನಿಮ್ಮು ಕಡೆ ಇಳಿಯದ ಪಯಣದಲ್ಲಿ, ಪಯಣದಲ್ಲಿ ನಿಮ್ಮು ಕಡೆ ಇಳಿಯದ ಪಯಣದಲ್ಲಿ. ಕಳೆದಿದೆ ಯೌವನ ಇವನ ಬಸಿಯಲ್ಲಿ, ಕಳೆದಿರುವುದು ಯೌವನ ಇವನ ಬಸಿಯಲ್ಲಿ, ಬಯಸಿದ್ದು ಅಷ್ಟು ಗಳಿಸಿದ್ದು ಇಷ್ಟೇ, ಅವ್ಯಕ್ತ ಭಯವನ್ನು ಹೇಳುತ್ತಿದೆ ಇನ್ನು. ಸಾಗುತ್ತಿದೆ ಜೀವನ, ಸಾಗುತ್ತಿದೆ ಜೀವನ, ಸಾಗುತ್ತಿದೆ ಜೀವನ. ಹಿಂಗೆ ತಾವೊಬ್ಬೊಬ್ಬರೇ ಇದ್ದಾಗ ಒಟ್ಟುಗುಡ್ತಿದ್ರು. ಮುಗ್ಧ ಹೆಂಡತಿ, ಅಬೋಧ ಮಕ್ಕಳು, ಹೀಗೆ ಅವ್ರ ಭಾವನಾ ಪ್ರಪಂಚದಲ್ಲಿ ಯಾರ ಜೊತೆಗೂ ಹಂಚ್ಕೊಳ್ಳೋಕಾಗ್ದಿರೋ ಒಂದು ಬೃಹತ್ ಶೂನ್ಯತೆ ಅವ್ರನ್ನ ಆವರಿಸ್ತಾ ಇತ್ತು.